ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ರೆಸಿಪಿಯನ್ನು ತೋರಿಸ್ತಾ ಇಲ್ಲ ನಾನು. ಇನ್ನೇನು ಯುಗಾದಿ ಹಾಗೂ ರಂಜಾನ್ ಹಬ್ಬ ಬರ್ತಾ ಇದೆ ಅಲ್ವಾ? ಸೊ ಹಬ್ಬಗಳಿಗೆ ಈ ಥರ ತಗೋಬೇಕು ಬಟ್ಟೆ ಅಂತ ಎಲ್ಲರಿಗೂ ಬಯಕೆ ಇರುತ್ತೆ. ಸೊ ಹಾಗಾಗಿ ನೋಡಿ, ಕಡಿಮೆ ಬೆಲೆಯಲ್ಲಿ ಮಾರಾಟವಾಗುತ್ತಿರುವಂತಹ ಒಂದು ಟೆಕ್ಸ್ಟೈಲ್‌ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದರ ನೇಮ್ ಬಂದ್ಬಿಟ್ಟು ನೋಡಿ ಪದ್ಮಾವತಿ ಗಾರ್ಮೆಂಟ್ಸ್ ಅಂತ. ಇಲ್ಲಿ ಓನರ್ ಬಂದು ರಾಜು ಅಂತ. ಸೊ ಅವರ ಡಿಸ್ಕ್ರಿಪ್ಷನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನಂಬರ್ ಹಾಗೂ ಅಡ್ರೆಸ್ ಎಲ್ಲ ಹಾಕಿರ್ತೀನಿ. ಯಾರಾದರೂ ಹಿರಿಯೂರಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಥವಾ ಬಟ್ಟೆ ತಗೋಬೇಕು ಅಂತ ಇದ್ದೀರಾ, ಸೊ ಈ ಟೆಕ್ಸ್ಟೈಲ್‌ಗೆ ವಿಸಿಟ್ ಮಾಡಿ. ಬಹಳಷ್ಟು ಮೆನ್ಸ್ ಕಲೆಕ್ಷನ್ ಇವ್ರ ಹತ್ರ ಅವೈಲೇಬಲ್ ಇದೆ. ಲೈಕ್ ಫಾರ್ಮಲ್ ಆಗಿರ್ಬಹುದು, ಜೀನ್ಸ್ ಆಗಿರ್ಬಹುದು, ಫ್ಯಾನ್ಸಿ ಶರ್ಟ್ಸ್ ಆಗಿರ್ಬಹುದು, ಮೆನ್ಸ್ ಇನ್ನರ್ ವೇರ್ ಆಗಿರ್ಬಹುದು, ಎಲ್ಲ ರೀತಿಯಾದಂತಹ ಬಟ್ಟೆಗಳು ಇವ್ರ ಹತ್ರ ಇದೆ. ತುಂಬಾನೇ ಕಡಿಮೆ ದರದಲ್ಲಿ ಚೀಪ್ ಅಂಡ್ ಬೆಸ್ಟ್ ರೇಟಲ್ಲಿ ಇವ್ರ ಹತ್ರ ಬಟ್ಟೆಗಳು ಮಾರಾಟವಾಗ್ತಾ ಇದೆ. ಜೊತೆಗೆ ನೋಡಿ, ಈ ಆಫರ್ ಬಂದ್ಬಿಟ್ಟು ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ಅಷ್ಟೇ ಇರೋದು ಸೀಮಿತ. ಸೊ ಇನ್ನೇನು ಒಂದು 2 ವೀಕ್ಸಲ್ಲಿ ಈ ಒಂದು ಆಫರ್ ಸಹ ಮುಗಿತಾ ಬರುತ್ತೆ. ಸೊ ಯಾರೆಲ್ಲ ಹಿರಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ, ದಯವಿಟ್ಟು ಒಮ್ಮೆ ಒಂದು ವಿಸಿಟ್‌ಗೆ ಭೇಟಿ ಮಾಡಿ. ಬಹಳಷ್ಟು ಬಟ್ಟೆಗಳು ಕಡಿಮೆ ದರದಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಜೊತೆಗೆ ನೋಡಿ, ಪೂಮೆಕ್ಸ್ ಆಗಿರ್ಬೋದು, ಎಲ್ಲ ಮೆನ್ಸ್ ವೇರ್, ಅಂಡರ್ ವೇರ್ ಸಹ ಇಲ್ಲಿ ಅವೈಲೇಬಲ್ ಇದೆ. ಇವಾಗ ನೋಡಿ, ಫ್ಯಾನ್ಸಿಲಿ ನಾನು ಜೀನ್ಸ್ ಪ್ಯಾಂಟ್ ತೋರಿಸ್ತೀನಿ. ಮತ್ತೆ ಸ್ಕ್ರಾಚಸಲ್ಲಿ ಏನಾದರೂ ಪ್ಯಾಂಟ್ ಬೇಕು ಅಂದರೆ ಅದು ಸಹ ಇವ್ರ ಹತ್ರ ಅವೈಲೇಬಲ್ ಇದೆ. ಬಹಳಷ್ಟು ಕಲರಲ್ಲೂ ಸಹ ಪ್ಯಾಂಟ್‌ಗಳು ಅವೈಲೇಬಲ್ ಇದೆ. ಅದಲ್ಲದೆ ನೋಡಿ, ಫಾರ್ಮಲ್‌ಲ್ಲೂ ಸಹ ನಾನು ತೋರಿಸ್ತಾ ಹೋಗ್ತೀನಿ. ಇನ್ನೇನು ಆಫೀಸ್ ಅಥವಾ ಮೀಟಿಂಗ್ ಅಟೆಂಡ್ ಮಾಡಬೇಕು ಅಲ್ವಾ? ಸೊ ಅಂತಹ ಟೈಮಲ್ಲಿ ಫಾರ್ಮಲ್ ಕಂಪಲ್ಸರಿ ವೇರ್ ಮಾಡಬೇಕಲ್ವಾ? ಸೊ ಅದು ಸಹ ನೋಡಿ, ಕಲೆಕ್ಷನ್ ಬಹಳಷ್ಟು ಕಲರಲ್ಲಿದೆ. ಸೊ ಯಾರಾದರೂ ಹಿರಿಯೂರಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಥವಾ ಅಕ್ಕಪಕ್ಕ ಹಳ್ಳಿ ಇದ್ದೀರಾ ಅಂದರೆ ಅವರು ಸಹ ಪದ್ಮಾವತಿ ಗಾರ್ಮೆಂಟ್ಸ್ ಅಂತ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಜೊತೆಗೆ ಎಲ್ಲ ಅವರ ಡೀಟೇಲ್ ಆಗಿರ್ಬೋದು, ಕರೆಕ್ಟ್ ಅಡ್ರೆಸ್ ಆಗಿರ್ಬೋದು, ಎಲ್ಲವೂ ಡಿಸ್ಕ್ರಿಪ್ಷನ್‌ಗೆ ಹಾಕಿರ್ತೀನಿ. ಸೊ ನಾನು ಕೂಡ ಬಹಳಷ್ಟು ಬಟ್ಟೆಗಳನ್ನು ಜಸ್ಟ್ ನೋಡಿ 1,500 2ರಿಂದ ಅಂದರೆ 2,500ದಲ್ಲಿ ನಾನು ಕೂಡ ಬಹಳಷ್ಟು ಬಟ್ಟೆಗಳನ್ನು ಪರ್ಚೇಸ್ ಮಾಡಿದ್ದೀನಿ. ನನಗಂತೂ ಬಹಳಷ್ಟು ಇಷ್ಟ ಆಯಿತು ಬಟ್ಟೆಗಳು. ಜೊತೆಗೆ ನೋಡಿ, ಹಬ್ಬ ಬರ್ತಾ ಇದೆ. ಸೊ ನಾನೇನು ಮಾಡ್ತಾ ಇದ್ದೀನಿ, 1 ವೀಕ್ ಮುಂಚೆ ನೋಡಿ ಇಷ್ಟು ಬಟ್ಟೆಗಳು ಸಹ ನಾನು ಪ್ಯಾಕ್ ಮಾಡಿಬಿಟ್ಟು ಇವಾಗ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ನೋಡಿಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಸಿಗೋಣ. ಬಾಯ್.